ಬಿಗ್ ಬಾಸ್ ಮನೆಯಲ್ಲಿ ವರ್ತೂರ್ ಸಂತೋಷ್ ಅವರು ಅವನ ಸಹವಾಸನೆ ಸಾಕಪ್ಪ ಸಾಕು, ಅವ್ನು ನಮ್ಮ ಜೊತೆ ಬರೋದು ಬೇಡ, ನಾವು ಅವನ ಜೊತೆ ಹೋಗೋದು ಬೇಡ ಅಂತ ಹೇಳಿ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವ್ರ ಮುಂದೆ ವರ್ತೂರ್ ಸಂತೋಷ್ ಅವರು ಈ ತರ ಹೇಳಿದ್ದಾರೆ. ಯಾರ ಬಗ್ಗೆ ಅಂತಂದ್ರೆ ಪ್ರತಾಪ್ ಅವ್ರ ಬಗ್ಗೆ. ಪ್ರತಾಪ್ ಅವ್ರನ್ನ ನಾನು ಹೋಗ್ಬಿಟ್ಟು ಬಾಳೆಹಣ್ಣು ತಿನ್ನು ಬರ್ತಾರೆ ನಿಮ್ಮ ಮನೆಯವ್ರು ಕೂಡ ಮಾತಾಡಿಸ್ತಾರ, ತಿನ್ನ ಅಂದ್ರೆ ಅಲ್ಲಿಂದ ಎದ್ದು ಹೋಗ್ಬಿಡ್ಬೇಕಾ, ಏನು ಯಾವಾಗ ಮಾತಾಡ್ಸಿದ್ರು ಹಿಂಗೆ ಮಾಡ್ತಾರ, ಏನು ಮಾತಾಡ್ಸ್ತೀವಿ ಅದನ್ನು ಕರೆಕ್ಟಾಗೆ ಮಾತಾಡ್ಸಂಗಿಲ್ಲ, ಹೆಂಗೆ ಮೂಡಿರ್ತದೆ ಅವಾಗ ಹಂಗೆ ಚೇಂಜ್ ಆಗ್ಬಿಡ್ತಾರ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದಾರೆ. ಅದಕ್ಕೆ ನಾನು ಇನ್ಮೇಲೆ ಯಾವತ್ತೂ ಮಾತಾಡ್ಸಕ್ಕೆ ಹೋಗಲ್ಲಪ್ಪ, ಆಯ್ತು ಅವ್ನ ಪಾಡಿಗೆ ಅವನಿರಲಿ ನಮ್ಮ ಪಾಡಿಗೆ ನಾವಿರಮ್ಮ ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಬಂದು ಹೇಳಕತ್ತಾರ, ನೀವೆಲ್ಲರೂ ಚೆನ್ನಾಗಿ ಆಡಕತ್ತಿದ್ದೀರಾ, ಹಿಂಗೆ ಆಡಿ ಚೆನ್ನಾಗಿ ಆಡಿ ಅಂತ ಹೇಳಿ ಎಲ್ಲರೂ ಹೇಳಕತ್ತಾರ. ಅಂದ್ರೆ ನಾನು ಚೆನ್ನಾಗಿ ಆಡಕತ್ತೀನಿ ಅಂತ ಹೇಳಿ ನನಗೂ ಅನ್ಸೋದಲ್ಲ, ಸಾಕು ಯಾರ ಸಾವಾಸನೋ ಬೇಡ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಇಲ್ಲಿ ಪ್ರತಾಪ್ ಅವ್ರ ಮೇಲೆ ಇವರಿಗೆ ಅಸಮಾಧಾನ ಇದೆ. ಯಾಕಂತಂದರೆ ಪ್ರತಾಪ್ ಅವರು ಯಾಕೆ ಹಂಗೆ ಮಾಡಿದ್ರು ಅಂತ ಹೇಳಿ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ್ ಅವರು ಕೂಡ ಹೇಳಿದರು, ನಮ್ಮಿಬ್ಬರು ಫ್ರೆಂಡ್ಶಿಪ್ ನೋಡಿ ಹೆಂಗಿದೆ, ನಮ್ಮನ್ನ ಯಾರನ್ನ ಬಿಡ್ಸಕ್ಕೆ ಬಂದ್ರೆ ನಾವು ಬಿಟ್ಟಿವ, ಇಲ್ಲ ಹಂಗೆ ಇರ್ಲಿ ಬಿಡು, ಏನು ತಲೆ ಕೆಡ್ಸ್ಕೊಬೇಡ, ಆರಾಮಿರಾಮ ಅಂತ ಹೇಳಿ ಒಂದು ಸಾಂಗನ್ನು ಕೂಡ ಆಡಿದ್ರು ಅವರು. ಅವಾಗ ಸ್ನೇಹಕ್ಕೆ ಸ್ನೇಹ ಅನ್ನೋ ಒಂದು ಸಾಂಗನ್ನು ಕೂಡ ಆಡಿದ್ರು. ಅವ್ರ ಸ್ನೇಹ ಎಷ್ಟಿದೆ ಅನ್ನೋದನ್ನ ಅವರು ತೋರಿಸಿದ್ರು. ಇನ್ನು ಮುಂದೆ ಕೂಡ ಇಬ್ಬರು ಹಿಂಗೆ ಇರೋಣ, ನಮ್ಮ ಜೊತೆ ಯಾರು ಬೇಡ, ನಾವು ಯಾರ ಜೊತೆ ಬೇಡ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದಾರ ತುಕಾಲಿ ಸಂತೋಷ್ ಅವರು, ವರ್ತೂರ್ ಸಂತೋಷ್ ಅವರು. ಇನ್ನು ಮುಂದೆ ನಮ್ಮ ಮಾಟ ನಾವು ಚೆನ್ನಾಗಿ ಆಡೋಣ ಇನ್ನ ಅಂತ ಹೇಳಿ ಕೂಡ ಹೇಳಿದಾರ. ಆಮೇಲೆ ಇಲ್ಲಿ ಪ್ರತಾಪ್ ಅವರು ಹಂಗೆ ಯಾಕೆ ಮಾಡಿದ್ರು ಅಂತ ಹೇಳ್ತೀನಿ. ನಮ್ರತಾ ಅವರು ಮತ್ತು ಸಂಗೀತ ಅವರು ಕೂಡ ತುಂಬ ಭಯಕತ್ತಿದ್ರು, ಊಟ ಮಾಡು, ಬೆಳಗ್ಗೆನ ಮಾಡಿಲ್ಲ, ಖಾಲಿ ಹೊಟ್ಟೆಲಿ ಇದ್ದಿದ್ಯಾ, ಬಾಳೆಹಣ್ಣು ತಿನ್ನು, ಇಲ್ಲಾಂದ್ರೆ ಅನ್ನ ತಿನ್ನು ಅಂತ ಹೇಳಿ ಕಲೆ ಬಿದ್ದಿದ್ರು. ಬಟ್ ಇಲ್ಲ, ನಾನು ತಿನ್ನಂಗಿಲ್ಲ, ನಾನು 5 ನಿಮಿಷ ಅಂತ ಹೇಳಿ ಇಲ್ಲಿ ಪ್ರತಾಪ್ ಅವರು ಹೇಳಕತ್ತಿದ್ರು. ಅಲ್ಲಿಂದ ಸಿಟ್ಟಾಗಿ ಸಂಗೀತ ಅವರು ಹೊಳಗೆ ಹೋಗ್ಬಿಟ್ರು. ಆಮೇಲೆ ನಮ್ರತಾ ಅವ್ರು ಹೇಳಿದರು, ನನ್ಗೆ ಹಂಗೆಲ್ಲ ಹೇಳಕ್ಕೆ ಬರಲ್ಲ, ನಾನು ಬೈದೇ ಹೇಳೋದು, ನಾನು ಈ ತಿನ್ನು ಎದಕ್ಕೆ ತಿನ್ನವಲ್ಲ, ಯಾವಾಗಿಂದ ಬರೇ ಬೆಳಗ್ಗೆಯಿಂದ 5 ನಿಮಿಷ ಅನ್ನಕತ್ತಿದ್ದು ಅಸಲ್ ತಿನ್ನವಲ್ಲ ಅಂತ ಹೇಳಿದರು. ಅವಾಗ ಯಾಕೆ ತಿನ್ನವಲ್ಲ ಅಲ್ಲ ನೀನು ಇಷ್ಟಿಗೆ ಹೇಳು ಅಂತ ಹೇಳಿ ನಮ್ರತಾ ಅವ್ರು ಕೇಳಿದಾಗ ಆವಾಗ ತಮ್ಮ ಮನಸ್ಸಲ್ಲಿ ಇರೋದನ್ನು ಹೇಳಿದರು ಪ್ರತಾಪ್ ಅವರು. ನಮ್ಮ ಅಪ್ಪನ ಕೈಯಿಂದ ತಿನ್ಬೇಕಂತ ಇದ್ದೀನಿ ನಾನು ಅಂತ ಹೇಳಿದ್ರಲ್ವ. ಅವಾಗ ನಮ್ರತಾ ಅವರು ಕೂಡ ಏನೂ ಹೇಳಿಲ್ಲ, ಸುಮ್ಮನೆ ಆಗಿಬಿಟ್ರು. ಇಲ್ಲಿ ಅವ್ರ ತಂದೆ ಕೈಯಿಂದಾನೇ ತಿನ್ಬೇಕನ್ನೋದಿತ್ತಲ್ವ, ಅದೇ ಮಾತನ್ನು ವರ್ತೂರ್ ಸಂತೋಷ್ ಅವ್ರ ಮುಂದೆ ಕೂಡ ಹೇಳಬಹುದಿತ್ತು. ಹೇಳಿದ್ದಿದ್ರೆ ಅವ್ರು ಕೂಡ ಅರ್ಥ ಮಾಡ್ಕೊಳ್ತಿದ್ರು. ಬಟ್ ಇವ್ರು ಹೇಳಲಿಲ್ಲ. ಅಷ್ಟೊಂದು ಇವ್ರ ಹತ್ರ ಕೂಡ ನಮ್ರತಾ ಅವ್ರ ಹತ್ರ ಕೂಡ ಜಲ್ದಿ ಏನು ಹೇಳಿಲ್ಲ. ಕೇಳ್ಕೊತ ಇದ್ದಾಗ ಅವ್ರ ಮನಸ್ಸಿನ ಮಾತನ್ನು ಹೇಳಿದಾರ. ಬಟ್ ಎಲ್ರಿಗೂ ಇರುತ್ತಲ್ವ, ಎಲ್ರ ಮನೆಯವ್ರು ಬಂದು ಹೋಗಿದ್ದಾರೆ ಅಂದರೆ ನಮ್ಮ ಮನೆಯವರು ಬರ್ತಾರ, ನನಗೂ ನಮ್ಮ ಅಪ್ಪನ ಕೈಯಿಂದ ತಿನ್ಬೇಕನ್ನೋ ಒಂದು ಆಸೆ ಇಟ್ಕೊಂಡಿದ್ರಲ್ವ, ಅದಕ್ಕೆ ಅವ್ರು ಊಟ ಮಾಡಿಲ್ಲ ಇಲ್ಲಿ. ಬಟ್ ಇಲ್ಲಿ ವರ್ತೂರ್ ಸಂತೋಷ್ ಅವ್ರಿಗೆ ಒಂದು ಮಾತು ಗೊತ್ತಾಗಿಲ್ಲ. ಬಟ್ ಗೊತ್ತಾದರೆ ಅವರು ಮತ್ತೆ ದೂರ ಮಾಡಂಗಿಲ್ಲ ಅಂತ ಹೇಳಿ ಅನ್ಸಕತ್ತದ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಈ ಮನೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇದಲ್ವಾ, ತುಕಾಲಿ ಸಂತೋಷ್ ಅವರು ಹೇಳಿದ್ರು, ಈ ಮನೆಯಲ್ಲಿ ಜಾಸ್ತಿ ಕೇರ್ ಮಾಡೋದು, ಜಾಸ್ತಿ ಪ್ರೀತಿ ಮಾಡೋದು, ಅವನ ಜೊತೆನೇ ಸದಾ ಇರೋದು ಅಂದರೆ ನಾವೇ. ಬಟ್ ಅದು ಅರ್ಥನೇ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬಟ್ ಈಗ ಅವ್ರ ಮನಸ್ಸಲ್ಲಿ, ಈಗ ತುಕಾಲಿ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವ್ರ ಮನಸ್ಸಲ್ಲಿ ದೂರ ಮಾಡ್ಬೇಕಂತ ಹೇಳಿ ಬಂದಿದೆ ಅಲ್ವಾ. ಸೊ ಮನಸ್ತಾಪಗಳು ಹಾಗೆ ಆಗ್ತಾವ, ಇಲ್ಲ ಅಂತ ಹೇಳಿ ಹೇಳಲ್ಲ. ಬಟ್ ಅದು ಏನಾಗಿದೆ ಏನಿಲ್ಲ ಅಂತ ಹೇಳಿ ಸ್ವಲ್ಪ ಥಿಂಕ್ ಮಾಡಿ ಆಟ ಆಡಿದರೆ ಎಲ್ರಿಗೂ ಚೆನ್ನಾಗಿ ಅನಿಸ್ತದೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಈ ಒಂದು ಮಾತನ್ನ ಹೋಗಿ ಮತ್ತೆ ಪ್ರತಾಪ್ ಅವ್ರ ಮುಂದೆ ಹೇಳ್ತಾರಾ ಇಲ್ವಾ ಅಂತ. ಪ್ರತಾಪ್ ಅವ್ರ ಮುಂದೆ ಹೇಳಿದರೆ ಚೆನ್ನಾಗಿರ್ತದೆ. ಯಾಕಂತಂದರೆ ಅವ್ರಿಗೆ ಹೇಳ್ಬೋದೇನೋ, ಅಂದರೆ ನಮ್ಮ ಅಪ್ಪನ ಕೈಯಿಂದ ತಿನ್ಬೇಕಂತ ಹೇಳಿ ನಾನಿದ್ದೆ, ಹಾಗಾಗಿ ನೀವು ಹೇಳಿದಾಗ ತಿನ್ನಲಿಲ್ಲ ಅಂತ ಹೇಳಿ ಹೋಗಿ ಒಂದು ಮಾತನ್ನು ಮಾತಾಡ್ಕೊಂಡ್ರೆ ಇಬ್ಬರು ಕೂಡ ಫ್ರೆಂಡ್ಶಿಪ್ ಯಾವತ್ತೂ ಹಾಳಾಗಲ್ಲ ಅಂತಲೇ ಹೇಳ್ಬೋದು. ಬಟ್ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಬಿಗ್ ಬಾಸ್ ಅವರಂತರೂ ಇದ್ದಾರಲ್ವ, ಯಾರ ಫ್ರೆಂಡ್ಶಿಪ್ ಕೂಡ ಹಾಳಾಗೋದಕ್ಕಂತೂ ಬಿಡಂಗಿಲ್ಲ ಅಂತಲೇ ಹೇಳ್ಬೋದು. ಇವತ್ತಿಲ್ಲ ನಾಳೆ ಎಲ್ಲರನ್ನ ಒಂದು ಮಾಡ್ತಾರ ಅಂತ ಕೂಡ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿ ಅನ್ಕೊಳಕತ್ತೀನಿ. ಸೊ ನೋಡೋಣ ಯಾವ ಥರ ಆಟ ಆಡ್ತಾರೋ ಇನ್ನು ಮುಂದೆ ಅಂತ ಹೇಳಿ. ಯಾಕಂತಂದರೆ ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಆ ಒಂದು ವಿಶ್ವಾಸ, ನಂಬಿಕೆ ತುಂಬಾ ಇದೆ ಅಂತಲೇ ಹೇಳ್ಬೋದು. ನಾನು ಕೂಡ ಚೆನ್ನಾಗಿ ಆಡಕತ್ತೀನಿ, ಎಲ್ಲರೂ ಬಂದವರು ಕೂಡ ಹೇಳಕತ್ತಾರ, ನನಗೇನು ಕಮ್ಮಿ, ನಾನು ಆಡಿಲ್ಲ ಅಂತ ಹೇಳಿ ಕೂಡ ಒಂದು ಮಾತನ್ನು ಹೇಳಿದಾರಲ್ವ. ಸೊ ನೋಡೋಣ ಟಾಪ್ 5 ಹೋಗಬಹುದಾ ಇಲ್ವಾ ಅಂತ ಹೇಳಿ. ನಾನು ನಿಮ್ಗೊಂದು ಕ್ವಶನ್ ಕೇಳಕತ್ತೀನಿ, ಏನಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಪ್ 5ಗೆ ಯಾರು ಹೋಗಬಹುದು ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.